ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುರಿಬಾಣ್ ಸೋನೆಲ್. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪ್ರಶ್ನೆ ಕೇಳೋದು ನಾನು ಏನು ಅಂದರೆ, ದೇವ್ರೇನಾದರೂ ನಿಮಗೆ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ ಅಂತೀನಿ. ಸೊ ಎಷ್ಟು ಜನ ಯಾವ್ಯಾವ ಥರ ಉತ್ತರ ಕೊಡ್ತಾರೆ ಅಂತ ನೋಡೋಣ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ಸೊ ನೀವು ಲೆಕ್ಕ ಹಾಕ್ತಾಯಿರಿ. ಅಷ್ಟೊಂದು ಕಾರ್ಯಕ್ರಮ ಶುರು ಮಾಡೋಣ. ಬನ್ನಿ. ನನ್ನ ಹೆಸರು ಸಾಯನ್ ಅಂತ. ಏನು? ಸಾಯನ್. ಸಖತ್ತಾಗಿದೆ ಬ್ರದರ್ ಹೆಸರು. ಓಕೆ, ಏನು ಮಾಡ್ತಾಯಿದ್ರಿ ನೀವು? ಡಿಗ್ರಿ ಮಾಡ್ತೀನಿ. ಡಿಗ್ರಿ ಫೈನಲ್ ಇಯರಾ? ಫೈನಲ್ ಇಯರ್. ಓಕೆ ಸರಿ, ನಿಮ್ಗೊಂದು ಪ್ರಶ್ನೆ. ದೇವ್ರೇನಾದರೂ ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ರಾತ್ರಿ ಎಬ್ಬಿಸ್ಬಿಟ್ಟು, ಮಗ ನಿಂಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನೀವು ಮಾತಾಡಿ, ನಿಮ್ಮ ಹತ್ರ. ದೇವರಿಗೆ ಅದೇ ಕೇಳ್ಕೊತೀನಿ, ಒಳ್ಳೇದಾಗಲಿ ಎಲ್ಲಾರ್ದು. ಓಕೆ, ನಾನು ನನ್ನ ಕೈಯಲ್ಲಿ ಏನೋ ಒಂದು ಶಕ್ತಿ ಬರಲಿ, ಪ್ರಪಂಚನ ಚೇಂಜ್ ಮಾಡಿಬಿಡೋಣ ಅಂತ ಏನಾದರೂ ಆ ಥರ ಮಾತಾಡ್ಬೇಕು. ಓಕೆ, ಏನು ಬೇಕು? ಏನು ಪ್ರಪಂಚ ಅಂದ್ರೆ ಯಾವ ಥರ? ಏನು ಮ್ಯಾಜಿಕ್ಕು? ಏನೋ ಒಂಥರ ಸೂಪರ್ ಪವರ್ ಬರಬೇಕು, ಏನೋ ಮಾಡಬೇಕು ಆ ಥರ. ಯಾರೋ ಹುಡುಗಿ ಲವ್ ಮಾಡ್ತಾ ಇಲ್ಲ, ಚೂಮ್ ಅಂತಾರೆ ಇವಳು, ನಾನು ಲವ್ ಮಾಡೋ ಥರ ಆಗ್ಬಿಡ್ಲಿ. ಮಾಡ್ಬೋದು. ಮಾಡ್ಬೋದು. ಅದೇ ಆದರೆ ನಿಮ್ಮ ಟೆಕ್ನಿಕ್. ಓಕೆ, ಸೊ ಹಂಗೆ ಮಾಡ್ಬೇಕಂತ. ಅದು ಬಿಟ್ಟು ಮತ್ತೆ ಅಷ್ಟೇ ಬ್ರೋ. ಅಷ್ಟೇ. ನಿಮ್ಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನಿಮ್ಗೆ ಆ್ಯಕ್ಚುಲಿ ನೀವು ಕೇಳಿದ ತಪ್ಪು. ದೇವ್ರ ವರ ಕೇಳಿದ್ರೆ ಬೇರೆ ಥರ ಕೇಳ್ಬೇಕು. ನಾನು ಹೇಳ್ತೀನಿ, ಐಡಿಯಾ ಆಮೇಲೆ ಕೊಡ್ತೀನಿ, ಲಾಸ್ಟಿಗೆ ಹೇಳ್ತೀನಿ. ಓಕೆ, ಮತ್ತೆ ಅದು ಬಿಟ್ಟು ಇನ್ನೇನು ಬೇಡವಾ? ನಿಮ್ಗೇನು ಬೇಡವಾ? ನನಗೇನು ಬೇಡ. ನಾನು ಏನು ಕೇಳಿದೆ ಅದೆಲ್ಲ ಸಿಕ್ಬಿಟ್ರೆ ಸಾಕು. ಅಷ್ಟೇ ಅಂತೀರಾ? ನಾನೇನು ಹೇಳ್ತೀನೋ ಅದು ಆಗ್ಬಿಡ್ಬೇಕು, ಆ ಥರ ಏನಾದ್ರು. ಇನ್ನೇನಿಲ್ಲ, ಇದು ಪಾಸ್ ಆಗ್ಬಿಡ್ಬೇಕು, ಎಕ್ಸಾಮ್ ಪಾಸ್ ಆಗ್ಬಿಡ್ಬೇಕು, ಏನು ಕೇಳಿದ್ರು ಬಂದ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಏನಾದರೂ ಒಳ್ಳೆ ಕೆಲಸ ಮಾಡಿ ಹೋಗೋನು ಹೋಗ್ಬಿಡ್ಬೇಕು, ಬರೋನು ಬಂದ್ಬಿಡ್ಬೇಕು, ತೊಂದರೆ ಕೊಡೋರು ಹೋಗ್ಬಿಡ್ಬೇಕು, ಆ ಥರ ಇಲ್ಲ. ಅದೇ. ಓಕೆ, ಸೂಪರ್ ಬ್ರೋ. ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಹಲೋ ಬ್ರೋ, ನನ್ನ ಹೆಸರು ನವೀನ್ ಅಂತ. ಓಕೆ, ಏನು ಮಾಡ್ತಾ ಇದ್ರಿ ನೀವು? ನಾವು ಬಿಕಾಮ್ ಫೈನಲ್ ಇಯರ್. ಫೈನಲ್ ಇಯರಾ? ಏನು ಫಾರಿನ್ ಅವ್ರು ಇದ್ದಂಗೆ ಇದ್ದೀರಲ್ಲ? ಓಕೆ ಬಿಡಿ, ಸರಿ ಬಿಡಿ. ಓಕೆ, ಒಂದು ನೀವು ಹೇಳಿ, ದೇವ್ರೇನಾದ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನನಗೆ ಯಾವ ಥರ ಬೇಕಂದರೆ ಹೇಳಿ. ನಾನು ಹೇಳಿರೋದೆಲ್ಲ ನಿಜ ಆಗಬೇಕು ಆ ಥರ. ನೀವು ಹೇಳಿರೋದ್ರಲ್ಲಿ ನಿಜ ಆಗಬೇಕು. ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ? ನಾನು ಏನು ನಮ್ಮ ಫ್ಯಾಮಿಲಿಗೆ ಒಳ್ಳೆ ಮಾಡಬೇಕು, ಆ ಥರ ಏನಾದರೂ ಒಳ್ಳೇದಾದರೆ ಒಳ್ಳೇದಾಗಬೇಕು. ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು. ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾದ್ರೆ ನಿಮ್ಗೆ ಒಳ್ಳೇದಾದಂಗೆ. ಹಂಗೆ. ಓಕೆ, ಮತ್ತೆ ಅದು ಬಿಟ್ಟು ನಾನು ಬೇಕಾಗಿರೋದೆಲ್ಲ ಸಿಕ್ಕಿದ್ರೆ ಸಾಕು. ಏನು ಬೇಕು ನಿಮ್ಗೆ? ಏನೇನು ಬೇಕು ಹೇಳಿ. ಏನೇನು ಬೇಕು? ಇಲ್ಲ ಬಿಡಿ, ಮುಟ್ಟಲ್ಲ, ಅವ್ರು ಟಚ್ ಮಾಡಲ್ಲ, ಸಾಧ್ಯ ಇಲ್ಲ. ಹೇಳಿ, ಇನ್ನೇನೇನು ಬೇಕು ನನಗೆ? ಇನ್ನು ಏನು ನೀವು ಮುಟ್ಟಿದೆಲ್ಲ ಬೇಕು ಅಂದ್ರೆ ಏನೇನು ಮುಟ್ಬೇಕು ಅಂದ್ಕೊಂಡಿದ್ದೀರಾ? ಏನಿಲ್ಲ, ಒಂದು ಒಳ್ಳೆ ಕೆಲಸ ಎಲ್ಲ ಸಿಕ್ಬಿಟ್ರೆ ಸಾಕು ನನಗೆ. ಕೆಲ್ಸಕ್ಕೆ ಮುಟ್ಟೋದು ಬೇಡ, ಇಂಟ್ರೂ ಕೊಡಬೇಕು. ಬ್ರೋ, ವಿಧಾನಸೌಧ ಮುಟ್ಟಿಗಿಟ್ರೆ ಹೋಗ್ಬಿಟ್ಟು ಆಮೇಲೆ ನಿಮ್ದಾಗ್ಬಿಡುತ್ತೆ. ಇಲ್ಲ ಬ್ರೋ, ಅಷ್ಟೊಂದೆಲ್ಲ ಬೇಡ ನನಗೆ, ಸ್ವಲ್ಪ ಕಡಿಮೆನೇ. ಓಕೆ, ಸರಿ. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ. ಓಕೆನಾ? ಹೇಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗು. ಎಷ್ಟು ಮತ್ತೆ? ಆಮೇಲೆ ಹೇಳ್ತೀನಿ. 50? ಇಲ್ಲ, ರಾಂಗು. ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಇರ್ರಿ. ಓಕೆನಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50 ಅಲ್ವಾ? ಇಲ್ಲ, ರಾಂಗ್ ಅಲ್ವಾ ಬ್ರೋ? ರಾಂಗ್ ಹೇಳ್ತೀನಿ, ಆನ್ಸರ್ ಆಮೇಲೆ ಹೇಳ್ತೀನಿ. ಸರಿ, ಟ್ರೈ ಮಾಡ್ತೀರಾ? ನಾನು ಟ್ರೈ ಮಾಡ್ತೀನಿ ರೀ. ಹಾಯ್ ಮೇಡಮ್. ಹಾಯ್, ಬಾಯ್. ಯೋಚನೆ ಮಾಡ್ತಾರೆ, ಅದಕ್ಕೆ ಹಾಯ್ ಬಾಯ್ ಅನ್ಸ್ತು ಅಂತ. 50 ಅಲ್ವಾ ಬ್ರೋ? ರಾಂಗ್. ಹೇಳ್ತೀನಿ ಆನ್ಸರ್. ಹಾಯ್ ಬ್ರದರ್, ನಿಮ್ಮ ಹೆಸರೇನು? ಅಜಿತ್ ಕುಮಾರ್ ಶರ್ಮಾ. ಇಷ್ಟು ದೊಡ್ಡದ ಹೆಸರು ಇಟ್ಕೊಂಡ್ಬಿಟ್ಟಿರಲ್ಲ ಬ್ರದರ್. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾವು ಡಿಗ್ರಿ ಫೈನಲ್ ಇಯರ್. ಓಕೆ, ನಿಮ್ಗೇನಾದ್ರು ದೇವ್ರ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನನಗೆ ಬರೀ ಕಾಸು ಬೇಕು. ಕಾಸು ಎಷ್ಟು ಬೇಕಾಗ್ಬೋದು? ಎಷ್ಟು ಅಂದರೆ ಎಷ್ಟು ನಮ್ಮ ಅರ್ಥಲ್ಲಿ ಎಷ್ಟು ಇದೆಯಲ್ಲ ಅಷ್ಟು ನನಗೆ ಬೇಕು. ಇಡೀ ಭೂಮಿ ಮೇಲೆ ಇರೋ ದುಡ್ಡೆಲ್ಲ ಇವ್ರಿಗೆ ಬೇಕಂತೆ, ಪ್ರಪಂಚದಲ್ಲಿ ಇರೋ ದುಡ್ಡೆಲ್ಲ ಇವ್ರಿಗೆ ಬೇಕು. ಕಾಸಲ್ಲಿ ಏನು ಮಾಡ್ಬೋದು ಅಂದರೆ ಹಿಂಗೆ ಸುಮ್ಮನೆ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಹೌದು, ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ. ಅಷ್ಟೇ. ಇನ್ನೇನಿಲ್ವಾ? ಏನಿಲ್ಲ, ಅದು ಬಿಟ್ಟು ಇನ್ನೇನಿಲ್ಲ, ಸಾಕು. ಬರೀ ಕಾಸು ಬೇಕು. ಅದು ಕರೆಕ್ಟೇ ಬಿಡಿ. ದೇವ್ರ ಪ್ರತ್ಯಕ್ಷ ಆದರೆ ದುಡ್ಡೇ ಕೇಳೋದು. ಓಕೆ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ ಈಗ ದುಡ್ಡು ಬಗ್ಗೆ ಮಾತಾಡಲ್ಲ, ಈಗ ನಾನು ದುಡ್ಡಿಂದ ಒಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50 ಬೇಕಿತ್ತು. ರಾಂಗ್ ಬ್ರದರ್. ಹೇಳ್ತೀನಿ ನಿಮ್ಗೆ ಹೆಂಗೆ, ಆಯಿತಾ? ನೋಡೋಣ, ನೀವು ಟ್ರೈ ಮಾಡಿ ಅಷ್ಟೊತ್ತಿಗೆ. ಬ್ರೋ, ನೀವು ಹೇಳಿ ನೋಡೋಣ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದರೆ 50 ಆಗ್ಬೋದು. ರಾಂಗ್ ಬ್ರದರ್. ತಲೆ ಓಡಿಸಿದ್ರೆ, ನೀವು ಬ್ರೇನ್ ಓಡಿಸಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ, ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. 500ರಲ್ಲಿ 0 ಹೋದರೆ 0 ಅಂದರೆ ಏನು ಹೋಗಲ್ಲ, 500 ಇರುತ್ತೆ. ಇಲ್ಲ, ರಾಂಗು. ಮತ್ತೆ ಹಿಂಟ್ ಕೊಡಿ, ಏನಾದ್ರು ಹಿಂಟಾ? ಹಾಂ, ಸರಿ ಬಿಡಿ. ನೋಟ್ ನೋಡಿದ್ರೆ 500 ರೂಪಾಯಿ ನೋಟು? ಹಾಂ, ಗೊತ್ತಾಯ್ತು ನನಗೆ. ಏನು ಹೇಳಿ? 5. ಏನೋ ಆನ್ಸರ್ 5.
ಇದು ಆನ್ಸರ್. ಯಾಕೆ ಹೇಳಿ, ನಾನು 2-0 ಅಂತ ಏನು ಹೇಳಲ್ಲ. ನಾನು ಏನು ಹೇಳ್ತೀನಿ, ನಾನು ಹೇಳಲ್ಲ ಅದಲ್ಲ. 2-0 ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲ ಬುದ್ಧಿವಂತರೆ. ನಾನು ಹೇಳೋದೇನು ಹೇಳ್ತೀನಿ, ಅದಕ್ಕೆ 500ರಲ್ಲಿ 0 ಹೋದ್ರೆ ಏನು ಉಳಿಯುತ್ತೆ ಅಂತ. ಸೊನ್ನೆಗಳು ಎಷ್ಟಿರ್ತವೆ? 2 ಇರ್ತವೆ. 2 ತೆಗಿಲೇಬೇಕಾನೆ ನೀವು. ಅವಾಗ ನೀವು ಕೇಳಬೇಕು 2 1 ಅಂತ ನೀವು ಕೇಳಬೇಕು ಪ್ರಶ್ನೆ. ಕರೆಕ್ಟಾ? ಸೂಪರ್ ಬ್ರೋ, ಥ್ಯಾಂಕ್ ಯು. ಒಂದು ನಿಮಿಷ ಒಂದು ಪ್ರಶ್ನೆ, ಒಂದು ಕಾಮಿಡಿ ಪ್ರಶ್ನೆ ಪ್ಲೀಸ್. ಬೇಡವಾ? ನಿಮ್ಮ ಹೆಸರೇನು? ದರ್ಶನ್. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ಓದ್ತಾ ಇದ್ದೀವಿ. ಏನು ಓದ್ತಾ ಇದ್ದೀರಾ? BCA ಫಸ್ಟ್ ಇಯರ್. BCA ಫಸ್ಟ್ ಇಯರಾ? ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ, ಕಾಮಿಡಿ ಪ್ರಶ್ನೆ. ದೇವರೇನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ನೆಮ್ಮದಿ ಕೊಡು. ನೆಮ್ಮದಿ. ಯಾಕೆ ಈಗ ನೆಮ್ಮದಿ ಇಲ್ವಾ? ಇಲ್ಲ, ಯಾಕೆ? ಏನು ಟೆನ್ಷನ್ನು? ಓದಬೇಕು, ಬರೀಬೇಕು. ಅದು ಎಲ್ಲರಿಗೂ ಇದ್ದೇ ಇರುತ್ತೆ ಬ್ರದರ್. ನೀವು ಇಷ್ಟಕ್ಕೆ ಟೆನ್ಷನ್ ಅಂದ್ಬಿಟ್ರೆ ಇನ್ನು ಮುಂದೆ ನೆಕ್ಸ್ಟ್ ಫ್ಯೂಚರ್ಲಿ ಹಿಂಗೆ ಓದಿ ಕೆಲಸಕ್ಕೆಲ್ಲ ಹೋಗಬೇಕು, ಅಲ್ಲೂ ಬೇರೆ ಥರ ಟಾರ್ಚರ್ಗಳು ಇರ್ತವೆ ವರ್ಕಿಂಗ್ ಪ್ಲೇಸಲ್ಲಿ. ಕರೆಕ್ಟ್ ಅಲ್ಲ? ಪೊಲಿಟಿಕ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ನೆಮ್ಮದಿ ಸಿಕ್ಬಿಟ್ರೆ ಸಾಕು ಅಂತನಾ? ಅಷ್ಟೇ ಸಾಕು. ಸೂಪರ್. ಇನ್ನೇನು ಬೇಡ? ದುಡ್ಡು ಗಿಡ್ಡು ಏನೂ ಬೇಡ? ನೆಮ್ಮದಿ ಇದ್ರೆ ಬರುತ್ತಲ್ಲ. ನೆಮ್ಮದಿ ಇದ್ರೆ ಬರುತ್ತಲ್ಲ, ಎಲ್ಲ ಬರುತ್ತೆ ಅಂತ. ಎಲ್ಲ ಬರುತ್ತೆ. ಸೂಪರ್. ಅಂದರೆ ನೆಮ್ಮದಿ ಸಿಕ್ಬಿಟ್ರೆ ದುಡ್ಡೆಲ್ಲ ಬರುತ್ತೆ ಅಂತ. ಓಕೆ, ನಿಮ್ಗೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ 1 ಹೋದ್ರೆ 2 ಹೋದ್ರೆ. ಹಾಂ, ಸೂಪರ್. ಈಗ ಕೇಳಿಸ್ಕೊಂಬಿಟ್ರಲ್ಲ ಏನು ಹೇಳಿದ್ದು? ಇಲ್ಲ. ನಿಮ್ಮ ಇಷ್ಟಪ್ಪ, ನೀವು ಹೆಂಗಾರು ತಿಳ್ಕೊಳ್ಳಿ. ಆನ್ಸರ್ ಏನಿರ್ಬೋದು ಅದನ್ನ ಹೇಳಿ. 1 ಹೋದ್ರೆ 50 ಇರುತ್ತೆ. ಓಕೆ. 2 ಹೋದ್ರೆ 5 ಇರುತ್ತೆ. ಸೂಪರ್. ಸಖತ್ತಾಗಿ ಕೇಳಿದ್ರಿ ಪ್ರಶ್ನೆ. ಇದು ಸೂಪರ್. ಆ್ಯಕ್ಚುಲಿ ನಾವು 5ರಲ್ಲಿ 0 ಹೋದ್ರೆ 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ತೀವಿ ನಮ್ಮ ಪ್ರಶ್ನೆ. ಆ್ಯಕ್ಚುಲಿ 2 0 ತೆಗಿಲೇಬೇಕು. 0 ಅಂತ ನಾನು ಹೇಳಿರೋದು, 1 0 ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಹೇಳೋದೇನು ಪ್ರಶ್ನೆಯಲ್ಲಿ 500ರಲ್ಲಿ 0 ಹೋದರೆ 0ಗಳು ಅಂತ ನಾವು ಹೇಳಬಾರ್ದು. 0 ಹೋದರೆ ಎಷ್ಟು ಹೋಗುತ್ತೆ ಅಂತ ನಾವು ಕೇಳೋದು. 50 ಬರಲ್ಲ. ನಾವು 0 ಅಂತ ಹೇಳೋದು. 0 ಎಷ್ಟಿರುತ್ತೆ? 2 ತೆಗಿಲೇಬೇಕು. 2 0ನೇ ಅಲ್ವಾ? ನೀವು ಕೇಳಿದ ಪ್ರಶ್ನೆ ಕರೆಕ್ಟು. 1 0 2 0 ಹಂಗೆ ಕೇಳಬೇಕು, ಅದು ಕರೆಕ್ಟು. ಸೂಪರ್ ಆನ್ಸರ್. ಬಾಯ್. ಎಸ್ ಸರ್, ಹೇಳಿ. ನಿಮ್ಮ ಹೆಸರು? ಮಣಿಕಂಠನ್ ಅಂತ. ಮಣಿಕಂಠನ್. ಓಕೆ, ಏನು ಮಾಡ್ತಾಯಿದ್ದೀರಾ ಮಣಿಕಂಠನ್ ಬ್ರದರ್ ನೀವು? ನಾನು ಬ್ಯಾಂಕಲ್ಲಿ ಎಂಪ್ಲಾಯ್ ಸರ್. ಎಂಪ್ಲಾಯಾ? ಓಕೆ, ನಿಮ್ಗೊಂದು ಪ್ರಶ್ನೆ ನಿಮಗೆ ಆಯಿತಾ? ಜಸ್ಟ್ ಕಾಮಿಡಿ ಪ್ರಶ್ನೆ. ಓಕೆ, ಬ್ಯಾಂಕ್ ಬರೀ ಅಂತ ಇದ್ದೀರಾ. ಓಕೆ, ಒಂದು ಪ್ರಶ್ನೆ ಫಸ್ಟು. ದೇವರೇನಾದ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ವರ ಏನು ಬೇಕು ಅಂದರೆ? ಕಾಸು ಕೊಡಬೇಕಂತ ಸರ್. ಕಾಸು ಕೊಡು ಅಂತೀರಾ? ಹಾಂ. ಎಷ್ಟು? ಜಾಸ್ತಿ ಕಷ್ಟ ಇದೆ. ಹಾಂ. ಸೊ ಕಷ್ಟ ತೀರೋವರೆಗೂ ಅಂದರೆ ಒಂದು 5 ಲಕ್ಷ ಸಾಕು. ಅಷ್ಟೇನಾ? ಓಹೋ, ಓಕೆ ಓಕೆ. ಬರೀ ಕಷ್ಟ ಸರ್, ಅಷ್ಟೇ. ಕಷ್ಟ. ಅಪ್ಪ ಹೆಸರಲ್ಲಿ ಲೋನ್ ಇದೆ ಅಲ್ವಾ, ಅದೆಲ್ಲ ತೀರ್ಬೇಕು ಅಷ್ಟೇ. ಸೂಪರ್ 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 ಸೂಪರ್. ಓಕೆ, ಸೊ ಇವರು ನಿಮ್ಮ ತಂದೆಯವರು? ಅವ್ರದ್ದು ಡೆತ್ ಆಗಿದೆ ಸರ್. ಓ, ಅದಕ್ಕೆ ಗೊತ್ತಾಯ್ತು ಅರ್ಥ ಆಯಿತು. ಸೊ ಅದಕ್ಕೆ ನೀವು ತೀರಿಸ್ಬೇಕು ಅಂತ ಅಲ್ವಾ? ಅದಕ್ಕೆ ಕೆಲ್ಸ. ಗೊತ್ತಾಯ್ತು ಅರ್ಥ ಆಯ್ತು. ಸೊ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯಿತು? ಹ್ಞೂ ಸರ್, ಆಗಿದೆ. ಆಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಓಕೆನಾ? ಸೊ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಬ್ರೋ ನಿಮಗೆ, ಆಯಿತಾ? ಏನು ಸರ್? ಸುನೀಲ್, ಐ ಆಮ್ ನಾಟ್ ಸರ್. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ 500 ಉಳಿಯುತ್ತೆ ಸರ್. ಇಲ್ಲ, ರಾಂಗ್ ಬ್ರದರ್. ಈಗ ಲೈಕ್ ಮ್ಯಾಥಮೆಟಿಕಲ್ ಆಗಿ ಹೇಳ್ತಾ ಇದ್ದೀರಾ ಇಲ್ಲ? ಮ್ಯಾಥಮೆಟಿಕಲ್ ಆಗಲೇ ಹೇಳ್ತೇನೆ. ಅದು ನಾನು ಏನು ಡಿ- ಹೇಳಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ? ನೀವು ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಥಿಂಕ್ ಮಾಡಿ ಹೇಳಿ. ಸಖತ್ ತಲೆ ಓಡಿಸ್ಬೇಕು ಇದಕ್ಕೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ತೀನಿ. 500ರಲ್ಲಿ 0 ಹೋದರೆ ಮ್ಯಾಥಮೆಟಿಕಲ್ ಆಗಿ ಇದು ಮಾಡಿದ್ರೆ 500 ಇರುತ್ತೆ. ಓಕೆ, ಇಫ್ ನಾವು ಲೈಕ್ ಸಿಂಪಲ್ ಫನ್ನಿ ವೇಲಿ ಫನ್ನಿ ವೇಲೇ ನಾನು ಹೇಳ್ತಾ ಇರೋದು. 50. ಇಲ್ಲ, ಅದು ರಾಂಗ್ ಆ್ಯಕ್ಚುಲಿ. 500ರಲ್ಲಿ 0 ಹೋದ್ರೆ ನೀವೇ ಹೇಳಿ ಸರ್, ಗೊತ್ತಿಲ್ಲ. ಹೇಳ ನಿಮಗೆ ಏನು ಗೊತ್ತಾ? ಆ್ಯಕ್ಚುಲಿ ನಾನು 500ರಲ್ಲಿ 0 ಹೋದ್ರೆ ಎಷ್ಟು? 500ರಲ್ಲಿ ಎಷ್ಟು 0 ಇರ್ತವೆ? 2 ಹೋದ್ರೆ ಎಷ್ಟು ಉಳಿಯುತ್ತೆ? 5. ಅಷ್ಟೇ. ಗೊತ್ತಾಯ್ತು ಆನ್ಸರು. ನಾವು ಹೇಳ್ಬಾರ್ದು ಅದನ್ನು ಬಾಯ್ ಬಿಟ್ಟು. ಕರೆಕ್ಟ್ ಅಲ್ವಾ? ನೀವು ಥಿಂಕ್ ಮಾಡಬೇಕು ನೋಟಲ್ಲಿ ಹೆಂಗಿರುತ್ತೆ, ಎಷ್ಟಿರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೂಪರ್ ಬ್ರೋ, ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ನಾನು ದೇವ್ರಿಗೆ ಪ್ರಾರ್ಥಿಸ್ಕೊಳ್ತೀನಿ ಬೇಗ ಕ್ಲಿಯರ್ ಆಗಲಿ. ಓಕೆ, ಮಾತಾಡ್ಕೊಂಡು ನಾಚ್ಕೋತಾರೆ ಯಾರಾದರೂ? ಬನ್ನಿ, ಜಸ್ಟ್ ಫನ್ನಿ ಕ್ವಶನ್ ಅಷ್ಟೇ. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ. ಕಾಶಿಫ್. ಓಕೆ, ಏನು ಮಾಡ್ತಾಯಿದ್ರಿ ನೀವು? ನಾನು BCom ಓದ್ತಾ ಇದ್ದೆ. BCom ಓದ್ತಾ ಇದ್ದೀರಾ? ಓಕೆ, ಸರಿ. ನಿಮ್ಗೊಂದು ಪ್ರಶ್ನೆ, ಓಕೆನಾ? ಸಡನ್ನಾಗಿ ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ನಿಮ್ಗೇನು ವರ ಬೇಕು ಅಂದರೆ ಏನು ಕೇಳ್ತೀರಿ? ವರ ಅಂದರೆ ಈ ಹುಡುಗಿರೇ ಇರಬಾರ್ದು, ಹಾಂ, ಈ ಭೂಮಿಲೇ ಇರಬಾರ್ದು. ಭೂಮಿಯಲ್ಲೇ ಇರಬಾರ್ದು. ಬರೀ ಹುಡುಗರು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಬೇರೆ ಥರ ಹೇಳ್ತಾ ಇದ್ದೀರಾ ನೀವು. ಬೇಡ, ಹಾಂ, ಹುಡುಗಿರೇ ಬೇಡ. ಹುಡುಗರೇ ಬೇಡ. ಹುಡುಗರೇ ಎಂಜಾಯ್ ಆ ಮಾಡ್ಕೊಂಡು ಟೈಪ್ ಅಲ್ಲಲ್ಲ. ನೀವು ಹೇಳಿದ ಹಂಗೆ ಇತ್ತು ಹೋಗೋದು. ಓಕೆ, ಹಾಂ, ಸರಿ. ಓಕೆ, ಯಾಕೆ ಹುಡುಗಿರಕ್ಕೆ ಬೇಡ? ಅಷ್ಟೊಂದು ವಿಷಯನಾ? ಯಾಕೆ? ನಾಗರಾವ್ ಥರ. ನಾಗರಾವ್ ಥರ ಸಾಕು. ಹಿಂಗೆ ಮಾತಾಡೋದಕ್ಕೆ ಇದ್ರು ನೋಡು. ಏನಕ್ಕೆ ನಾಗರಾವ್ ಯಾರು ಕಚ್ಚೋದ್ರಿ ನಿಮ್ಗೀಗ? ನಮ್ಗೆ ಯಾವ ನಾಗರಾವ್ ಕಸ್ತು ನಿಮಗೆ? ಅದನ್ನ ಹೇಳಿ. ಯಾವ ಹುಡುಗಿ ನಾಗರಾವ್ ಕಸ್ತು? ಅದು ಹೆಂಗೆ ಹೇಳಿ, ಅದು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಒಟ್ಟು ಕಚ್ಚಿದೆ. ಪರ್ಸ್ನಲ್ ಒಟ್ಟು ಕಚ್ಚಿದೆ. ಕಚ್ಚಿದೆ. ತುಂಬಾ ಆ ವಿಷಯ ಜೋರಾಗಿ ಇನ್ನೂ ಇದೆ. ಎಷ್ಟು ವರ್ಷ ಆಯ್ತು ಕಚ್ಚಿ? ಅದನ್ನ ಹೇಳಿ. ವರ್ಷ ಏನೂ ಇಲ್ಲ, 4-5 ತಿಂಗಳು 4 ಅಷ್ಟೇ. 5 ತಿಂಗಳಾಯ್ತಾ? ಓ, ವಿಷಕನ್ನೇ ಕಚ್ಚಿರೋದು. ಓಕೆ, ಅದಕ್ಕೆ ದೇವ್ರಿಗೆ ನೀವು ಬೇಡ್ಕೊಳ್ಳಿ, ಹೆಣ್ಮಕ್ಳು ಬೇಡ. ಮತ್ತೆ ನೀವೇನು ಕೇಳ್ಕೊತೀರಾ? ಮತ್ತೆ ಅದು ಬಿಟ್ಟು ಬೇರೆ ನಾನು ಕೇಳ್ಕೊಳ್ಳೋದಾ? ಹಾಂ, ಏನು ಕೇಳಲಿ? ಅಷ್ಟೇ. ಅದು ಬಿಟ್ಟು ಮತ್ತೆ ಇನ್ನೇನಿಲ್ಲ? ಏನು ಬೇಡ. ಒಂದು ಸಾಕು ವರ.
ಹಾಂ. ಒಟ್ಟು ಹುಡುಗಿರೇ ಇರಬಾರ್ದು ಪ್ರಪಂಚದಲ್ಲಿ. ಆವಾಗ ಪಾಪ್ಯುಲೇಷನ್ ಆಗಲ್ವಲ್ಲ ಬ್ರೋ? ದೇವ್ರ ಮುಂದೆ ಬಂದರೆ ಹಾಂ ಏನು ಕೇಳಬೇಕಂದ್ರೆ ಹಾಂ ನಾನು ನಮ್ಮ ನಿತಿನ್ ಚೆನ್ನಾಗಿರಬೇಕು. ಫ್ರೆಂಡು. ಹಾಂ, ಓ ಸೂಪರ್ ಬ್ರೋ. ಓಕೆ ಸರಿ, ಏನೋ ನಾವಿಬ್ಬರು ಸಕ್ಸಸ್ ಆಗ್ಬೇಕು ಲೈಫ್. ಸಕ್ಸಸ್ ಆಗ್ಬೇಕು ಲೈಫಲ್ಲಿ. ಅಷ್ಟೇ. ಸೂಪರ್. ಹುಡುಗಿರಲ್ಲ ಅಂದ್ರೆ ಲೈಫ್ ಸಕ್ಸಸ್ಸು ಅಂತ ನಿಮ್ಮ ಸಕ್ಸಸ್ ಅರ್ಥ. ಅಷ್ಟೇನಾ? ಇನ್ನೇನಿಲ್ಲ ಅಷ್ಟೇ bro. ಥ್ಯಾಂಕ್ ಯು. Thank you. ನೊಂದು ಬೆಂದು ಹೋಗ್ಬಿಟ್ಟಿದ್ರೆ Okay. ಥ್ಯಾಂಕ್ ಯು. ನೀವೇನಾಗಬೇಕು ಗೊತ್ತಾ ಇವಾಗ? ಯಾವಾಗ ಹೆಣ್ಣು ಹಾವಾಗಿ ಕಚ್ಚಿದಾಳೆ ಅಂದರೆ ನೀವು ಮುಂಗ್ಸೆ ಆಗ್ಬಿಡ್ಬೇಕು ಇವಾಗ. ಮುಂಗ್ಸೆ ಆಗ್ಬಿಡಿ. ದೇವ್ರಿಗೆ ನನಗೇನಾದ್ರು ವರ ಕೊಟ್ಟ ಅಂದ್ರೆ ನಾನು ಇವ್ರು ಮುಂಗ್ಸೆ ಆಗ್ಬಿಡು ಅಂದ್ಬಿಡ್ತೀನಿ. ಬರಲ್ಲ. ಹರ್ಷಿತಾ. ಇದು ಹರ್ಷಿತ್ ಅವ್ರು ಸ್ವಲ್ಪ ಫೀಟ್ ಬೇಜಾರು ಮಾಡ್ಕೊಬಿಡಿ. ಓಕೆ ಹರ್ಷಿತ್ ಅವರೇ, ಬರ್ತ್ಡೇ ಯಾರ್ದು? ಬನ್ನಿ ಇಲ್ಲಿ ಮೊದಲು ವಿಶ್ ಮಾಡ್ತೀನಿ. ನಾನು ಇಲ್ಲಿ ಕೂತ್ಕೊಳ್ಳಿ. ನೋಡಿದ್ರೆ ಒಳ್ಳೆ ಟೈಮ್ ಸಿಕ್ಕಿದ್ದಾರೆ. ಓಕೆ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಒಳ್ಳೇದಾಗಲಿ. ಓಕೆ ಓಕೆ, ಏನು ಓದ್ತಾ ಇದ್ದೀರಾ ನೀವು? ಫಸ್ಟ್ ಇಯರ್. ನಿಮ್ಮ ಹೆಸರು ಹೇಳಿ. ಬಿಂದುಶ್ರೀ ಸರ್. ಬಿಂದುಶ್ರೀ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಏನು ಓದ್ತಾ ಇದ್ದೀರಾ ಇವಾಗ? ಫಸ್ಟ್ ಇಯರ್ ಸೈನ್ಸ್ ಪಿ ಸಿ ಎಮ್ಮಿನ. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆಯಿತಾ? ದೇವರೇನಾದ್ರು ಸಡನ್ನಾಗಿ ನಿಮ್ಗೆ ಪ್ರತ್ಯಕ್ಷ ಆಗಿ ಬಿಂದುಶ್ರೀ ನಿನಗೆ ಏನು ವರ ಬೇಕು ಮಗಳೇ ಅಂದರೆ ಏನು ಕೇಳ್ತೀರಾ? ನಿಮ್ಗೆ ಒಬ್ಬರಿಗೆ ಕಾಣಿಸ್ಕೊಂಡ್ರೆ ಅಂದ್ಕೊಳ್ಳಿ ದೇವರು, ಏನು ಕೇಳ್ತೀರಾ ವರ? ಸಡನ್ ಆಗಿ ಕೇಳಿದ್ರೆ ಒಂದು ಲೆಟ್ರ್ ಹಾಕ್ಬಿಟ್ಟು ಬರಲ್ಲ ನಾಡಿದ್ದು? ಒಂದೇ ತಿಂಗಳ ಮುಂಚೆ ಹೇಳ್ತೀನಿ, ನಾನು ಬರ್ತಾ ಇದ್ದೀನಿ, ರೆಡಿ ಮಾಡ್ಕೊಳ್ಳಿ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬಿಟ್ಟು ಬರ್ತೀನಿ. ಓಕೆನಾ? ಬರಲ್ಲ? ಆಯ್ತಾ ಹೇಳಿ. ನನ್ನ ಪರ್ಸ್ ತುಂಬ ಅಷ್ಟು ಕಾಸು ಕೊಡಪ್ಪ ಅಂತ ಬೇಡ್ಕೊತೀನಿ. ಪರ್ಸ್ ತುಂಬ ಪರ್ಸ್ ತುಂಬ ಎಷ್ಟು ತುಂಬತೈತೆ ಅದ್ರೊಳಗೆ? ಒಂದು 10,000 ತುಂಬೋದಪ್ಪ ಪರ್ಸ್ ಒಳಗೆ. ಒಂದು 50,000 ತುಂಬ, 1 ಲಕ್ಷನೇ ತುಂಬೋದು ಅಂದ್ಕೊಳ್ಳಿ. ಅಲ್ಲ ರೀ, ನೀವು ಅಷ್ಟು ಬುದ್ಧಿವಂತರಾಗ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಕೊಡೋದ್ರೆ ಸಡನ್ನಾಗಿ ಕೇಳ್ಬೇಕು ತಾನೆ? ಬರೀ ಪರ್ಸ್ ಸಾಕಾ? ಅಷ್ಟೇ ಸಾಕಾ? ಸಂತೋಷನಾ? ಸಾಕು. ಸೂಪರ್. ಅತಿ ಆಸೆ ಇಲ್ಲ ಇವರಿಗೆ. ಕರೆಕ್ಟ್, ಯಾಕಂದ್ರೆ ರಾಜಕಾರಣಿಗಳಲ್ಲ ಇವರು. ಓಕೆ ಸರಿ. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ಆನ್ಸರ್ ಗೊತ್ತಿದ್ರೆ ಹೇಳ್ಬಿಡಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ಹಾಂ, 499. ಇಲ್ಲ, ರಾಂಗು. 0 ಅಂದಿದ್ದು ನಾನು. 0 ಅಂದಿದ್ದು ಇಲ್ಲ, ರಾಂಗು. 50. ರಾಂಗು. ಡೋಂಟ್ ನೋ. ಗೊತ್ತಿಲ್ಲ. ಓಕೆ, ನಾನು ಆನ್ಸರ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಹೆಸರು ಹೇಳಿ. ಹರ್ಷಿತ್ ಅವ್ರು ಏನು ಮಾಡ್ತಾ ಇದ್ರಿ ನೀವು? ಫಸ್ಟ್ ಇಯರ್ ಕಾಮರ್ಸಾ? ಓಕೆ, ನೀವು ಹೇಳಿ. ದೇವ್ರೇನಾದ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಮಗಳೇ ಅಂದರೆ ಏನು ಕೇಳ್ತೀರಾ? ಒಳ್ಳೆ ವಿದ್ಯಾ ಬುದ್ಧಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಪ್ಪ, ನನ್ನ ಕನಸನ್ನ ಈಡೇರಿಸು ಸಾಕು ಅಂತ ಬೇಡ್ಕೊತೀರಾ? ಏನು ನಿಮ್ಮ ಕನಸು? ಒಳ್ಳೆ ಜಾಬ್ ತಗೋಬೇಕು. ಓಕೆ, ಜಾಬ್ ಅಂದರೆ ಯಾವ ಥರ ಜಾಬ್ ಇಷ್ಟ ನಿಮಗೆ? ಬ್ಯಾಂಕ್ ಮ್ಯಾನೇಜರಾ? ಸೂಪರ್. ಗೌರ್ಮೆಂಟಾ ಅಥವಾ ಪ್ರೈವೇಟ್ ಬ್ಯಾಂಕ್ಗಳ? ಗೌರ್ಮೆಂಟ್. ಅದು ಕೇಳಬೇಕು ದೇವ್ರು. ನೀವು ಸಡನ್ನಾಗಿ ನನಗೆ ಬ್ಯಾಂಕ್ ಒಳಗೆ ಮ್ಯಾನೇಜರ್ ಕೆಲಸಕ್ಕೆ ತತ್ತಾಸ್ತೊಂದು ಹೋಗ್ಬಿಡ್ತಾನೆ. ಯಾವ ಬ್ಯಾಂಕ್ ಅಂತ ಹೇಳಿಲ್ಲ ನೀವು, ಅವು ಕೆಲಸನೇ ಸಿಗೋದಿಲ್ಲ. ಏನು ಮಾಡ್ಬಿಡ್ತೀರಾ? ಅದಕ್ಕೆ ದೇವ್ರು ಹುಷಾರಾಗಿ ಬಂದಾಗ ಸಡನ್ನಾಗಿ ಕೇಳಬಾರ್ದು. ಓಕೆನಾ? ಯೋಚನೆ ಮಾಡಿ ಮೊದಲೇ ಇಟ್ಕೊಂಡಿರ್ಬೇಕು. ಈಗ ನೀವು ಹೇಳಿದ್ರಲ್ಲ ಅದಕ್ಕೆ. ಓಕೆನಾ? ಸರಿ. ಓಕೆ ಸರಿ, ನೀವು ಹೇಳಿ. 500ರಲ್ಲಿ 0 ಆದರೆ ಎಷ್ಟು ಉಳಿಯುತ್ತೆ? 499. ಇಲ್ಲ, ರಾಂಗು. 0 ರೀ, ನಾನು ಒಂದಲ್ಲ ಹೇಳ್ತಾ ಇರೋದು. 0. 500ರಲ್ಲಿ 0 ಆದರೆ ಎಷ್ಟು ಉಳಿಯುತ್ತೆ ಅಂತ? 50. ಇಲ್ಲ, ರಾಂಗು. ಆನ್ಸರ್ ಆಮೇಲೆ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಅವರೆಲ್ಲಿ ಆನ್ಸರ್? ಓಕೆ, ನನ್ನ ಪ್ರಶ್ನೆ ಏನು ಕೇಳಿದೆ ನಾನು? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ ಕೇಳಿದೆ. 500 ನೋಟಲ್ಲಿ 0 ಹೋದರೆ ಎಷ್ಟು 0 ಇರ್ತಾವೆ 500ರಲ್ಲಿ? 2. ಮತ್ತು 2 ತೆಗೆದ್ರೆ ಎಷ್ಟು ಉಳಿಯುತ್ತೆ? 5. ಕರೆಕ್ಟು. ನಾನು ಅವಾಗ ಹೇಳಲ್ಲ. ನಾನು ಯಾವತ್ತು ನಾನು ಪ್ರಶ್ನೆ ಕೇಳಬೇಕಾರೆ 500ರಲ್ಲಿ 1 0 ಹೋದರೆ ಎಷ್ಟು ಅಂದರೆ ಎಂಥ ದೊಡ್ಡರು ಹೇಳ್ಬಿಡ್ತಾರೆ 50 ಅಂತ. ನಾನು ಹಂಗೆ ಹೇಳಲ್ಲ. 0ಗಳು ಎಷ್ಟಿದಾವೆ ಅಂತ ನೀವು ಲೆಕ್ಕ ಹಾಕೋಬೇಕು ನೋಟಲ್ಲಿ. ಕರೆಕ್ಟ್ ಅಲ್ವಾ? ಹೌದಾ ಆನ್ಸರು? ಅಷ್ಟೇ. ಕಲ್ಲು ಮೊಬೈಲ್ ಇಡಾಕ ಅಷ್ಟು ದೊಡ್ಡದ ದೇವಿ. ಓಕೆ, ರಕ್ಷಿತ್ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಸೆಕೆಂಡ್ ಪಿ ಯು ಸಿನಾ? ಓಕೆ, ಈಗ ನಿಮ್ಮ ಫ್ರೆಂಡ್ ಒಬ್ರು ಅಲ್ಲಿದ್ದಾರೆ, ರೀಲ್ ಮಾಡ್ತಾವ್ರೆ, ಬಟ್ ಮಾತಾಡೋಕ್ಕೆ ಬೇಜಾರು ಮಾಡ್ಕೋತಾವ್ರೆ. ಯಾಕೆ? ರೀಲಲ್ಲಿ ಎಷ್ಟು ಜನ ನೋಡ್ತಾರೆ, ಕರೆಕ್ಟಾ? ನಮ್ದು ಪ್ರೈವೇಟು. ಹೌದಾ? ಯಾರು ನೋಡಲ್ವಾ? ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ನೋಡೋದಾ? ಓಕೆ, ಆದರೂ ನೋಡ್ತಾರೆ ತಾನೇ? ಸರಿ, ಓಕೆ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ. ದೇವ್ರೇನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಫಸ್ಟ್ ಬರಲಿ ದೇವ್ರ, ಆಮೇಲೆ ಅಲ್ಲ, ಏನು ಕೇಳ್ತೀರಾ? ಫಸ್ಟ್ ಬಂದಿದ್ದಾರೆ ಅಂದ್ಕೊಳ್ಳಿ, ಬಂದರೆ ಏನು ಕೇಳ್ತೀರಾ? ನಾನು ನಿಮ್ಮ ಕ್ಯೂ ಕೊಡ್ತಾ ಇದ್ದೀನಿ, ಬಂದರೂ ಬರ್ಬೋದಪ್ಪ, ಯಾರು ಕೇಳೋಕ್ಕಾಗಲ್ಲ. ಮೊನ್ನೆ ಬಂದಿದ್ರು ಹೋದವಾರ, ನನಗೆ ಸಡನ್ನಾಗಿ ಕಾಣಿಸ್ಕೊಂಡ್ಬಿಟ್ರು. ನಾನು ಹೆಲಿಕಾಪ್ಟರ್ ಕೇಳಿದ್ದೀನಿ, ನೆಕ್ಸ್ಟ್ ವೀಕಲ್ಲಿ ಕೊಡಿಸ್ತೀನಿ ಅಂದವ್ರೆ. ಏನು ಕೇಳ್ತೀರಾ? ಕೇಳೋದಂದ್ರೆ ಖುಷಿಯಾಗಿರ್ಬೇಕು ಅಷ್ಟೇ. ಖುಷಿಯಾಗಿ. ಸೊ ಖುಷಿಯಾಗಿರ್ಬೇಕಂದ್ರೆ ಏನು ಬೇಕು ನಮಗೆ? ಮುಖ್ಯ ಮನುಷ್ಯರಿಗೆ ನೆಮ್ಮದಿ. ನೆಮ್ಮದಿ ಇರಬೇಕು. ನೆಮ್ಮದಿ ಇದ್ದರೆ ಸಾಕು, ಖುಷಿ ಇರುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ ಅಂತನಾ? ಆಮೇಲೆ ದುಡ್ಡು. ಈಗ ಬಂದರು ಪಾಯಿಂಟಿಗೆ ಕರೆಕ್ಟಾಗಿ. ಈಗ ನೀವು ಫಸ್ಟು ನೆಮ್ಮದಿ ಅಂದ್ರಿ. ನೆಮ್ಮದಿಯಾಗಿರ್ಬೇಕಂದ್ರೆ ದುಡ್ಡು ಇರಬೇಕು. ದುಡ್ಡಿದ್ರೆ ನೆಮ್ಮದಿನೇ ಅಲ್ವಾ? ನೀವು ಹಂಗಾರೆ ದುಡ್ಡೇ ಕೇಳಬೇಕು. 3 ಕೊಡಲ್ಲ ವರ, ದೇವ್ರು ಕೊಡೋದು ಒಂದೇ. ಯಾವ್ದು ಕೇಳ್ತೀರಾ 3ರಲ್ಲಿ? ನೆಮ್ಮದಿನಾ? ಓಕೆ, ಸರಿ, ಸೂಪರ್. ಇನ್ನೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ರೂಪಾಯಿ ನೋಟಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 5. ಹಿಂಗೆ 2 0 ಇರುತ್ತಲ್ಲ, ಹೋದರೆ 5. ಯಾರೋ ಆನ್ಸರ್ ಹೇಳ್ಬಿಟ್ಟವ್ರೆ ಗುರು ಇವ್ರಿಗೆ.
ಯಾರು ಮೆಸೇಜ್ ಮಾಡ್ಬಿಟ್ರೇನಪ್ಪ? ಇಲ್ಲ, 2-0 ಹೋದ್ರೆ ಇದೆ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ಸ್. ಸುಮಾ, ಕುಸುಮ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ನಾನು ಫಸ್ಟ್ PU PCMB. PCMBನಾ? ಓಕೆ. ನಿಮ್ಗೆ ದೇವರನ್ನ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ದುಡ್ಡು ಬೇಕು ಅಂತೀನಿ. ದುಡ್ಡು ಬೇಕು. ಎಷ್ಟು ಬೇಕು ಅಂತೀರಾ? ಟ್ರಿಲಿಯನರ್ ಬಿಲಿಯನೋ ಟ್ರಿಲಿಯನೋ ಒಟ್ಟು ಕೇಳ್ತೀರಿ? ಓಕೆ. ಶೋರಾ ಪಕ್ಕ ಅಷ್ಟೇ? ಅದು ಕೊಟ್ಟರೆ ಸಾಕು, ಇನ್ನೇನು ಬೇಡ ನಿಮಗೆ? ಬೇರೆ ಏನು ಬೇಡವಾ? ಏನು ಬೇಡ. ಬೇಡ. ಸರಿ, ಓಕೆ. ನಿಮ್ಗೊಂದು ಹೇಳ್ತೀನಿ, ಇದು ಟಂಗ್ ಟ್ವಿಸ್ಟರ್. ಟ್ರೈ ಮಾಡ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಹಾಂ, ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 5 ಸತಿ ಹೇಳಿ ಸಾಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು, ಬಾಯ್. ಬಾಯ್. ಅಷ್ಟೇಪ್ಪ. ಯಾಕೆ ಬ್ರೋ ಹಿಂಗೆ ಒದ್ದಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ, ಟೆನ್ಷನ್ ತೊಗೊಬೇಡಿ. ಈ ವಯಸ್ಸಿಗೆ ಟೆನ್ಷನ್ ತೊಗೊಂಡ್ರಿ ಹೆಂಗೆ ನೀವು? ಓಕೆ, ನಿಮ್ಮ ಹೆಸರು ಹೇಳಿ. ಮನೋಜ್. ಹಾಂ, ಮನೋಜ್. ಏನು ಮಾಡ್ತಾ ಇದ್ದೀರಿ ನೀವು? ಫಸ್ಟ್ ಇಯರ್ ಬೇಕು. ಫಸ್ಟ್ ಇಯರ್ ಬೇಕಮ್ಮ. ಓಕೆ. ದೇವ್ರೇನಾದ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ಹೊರ ಬೇಕು ಅಂದರೆ ಏನು ಕೇಳ್ತೀರಾ? ದೇವ್ರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ರಾತ್ರಿ ಮಲಗಿರ್ತೀರ, ಊಟ ಎಲ್ಲ ಮಾಡಿ ಫುಲ್ ಗೊರಕೆ ಒಳಗಿರ್ತೀರಾ, ಎಬ್ಬಸ್ಬಿಟ್ಟು ಮಗನೇ ನಾನು ಬಂದಿದ್ದೀನಿ ಹೇಳು ಅಂತಾರೆ. ಎದ್ದ ಮೇಲೆ ನೀವು ಸಡನ್ನಾಗಿ ದೇವ್ರು ಕಾಣಿಸ್ತಾರೆ ನಿಮಗೆ. ಹಾಂ, ಏನು ಹೊರ ಕೇಳ್ತೀರಾ? ಅವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಚೆನ್ನಾಗಿರ್ಬೇಕು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಚೆನ್ನಾಗಿರ್ಬೇಕು ಅಷ್ಟೇ. ಮತ್ತೆ ಯಾರು ಫ್ರೆಂಡ್ಸ್ ಅಂದರೆ ಯಾರ್ಯಾರು? ಫ್ರೆಂಡ್ಸ್ ಅಂದರೆ ನನ್ನ ಜೊತೆ ಇಲ್ಲಿ ತನಕ ಜರ್ನಿ ಮಾಡಿರೋರು ಯಾರು? ಜರ್ನಿ ಮಾಡೋದು ಯಾರ್ಯಾರು ಇದ್ದಾರೆ ಹೇಳಿ, ಹೆಸರುಗಳು ಒಂದೆರಡು ಹೆಸರು. ಅವರು ಖುಷಿಯಾಗಲಿ. ತುಂಬ ಜನ ಇದ್ದಾರೆ. ಲತಾ, ಗೀತಾ, ಆ ಉಷಾ. ಥರ ಎಲ್ಲ ಯಾರಿಲ್ಲ. ಯಾರು? ಮತ್ತೆ ಯಾರು ಬ್ರೋ? ಒಂದು ಹೆಸರು ಇಲ್ವಾ ಬ್ರೋ ನಿಮಗೆ? ಹುಡುಗರು ನಮ್ಮ ಫ್ರೆಂಡ್ಸ್ ಚೆನ್ನಾಗಿರೋ. ಮತ್ತೆ ಯಾರು? ಒಂದು ಹೆಸರು ಹೇಳಿ ಹೋಗ್ಲಿ. ನಿತಿನು, ಕಾಶಿಫು, ಶಾಹಿದು, ಹಾಂ, ಗೌತಮು, ಹಾಂ, ಪ್ರೀತಮು. ಯಾಕಂದ್ರೆ ದೇವ್ರು ಕೇಳ್ತಾನೆ. ನಿಮ್ಮ ಫ್ರೆಂಡ್ಸ್ ಅಂದಲ್ಲಪ್ಪ ಯಾರ್ಯಾರು ಅಂತ ಕೇಳಿದ್ರೆ ಹೆಸರು ಹೇಳ್ಬೇಕು. ನೀವು ಇಷ್ಟು ಲೇಟ್ ಮಾಡಿಬಿಟ್ರೆ ದೇವ್ರು ಬೇರೆಯವರು ತಪಾಸ್ ಮಾಡೋರು ಅಲ್ಲಿ ಹೋಗ್ಬಿಡ್ತಾನೆ ನಾವು ಮತ್ತೆ ದೇವರು ಅಲ್ವಾ? ಗೋವರ್ಧನ್, ಹಾಂ, ಚೇತನ್, ಹಾಂ, ಆಮೇಲೆ ದರ್ಶನ್, ಹ್ಞೂ, ಆಮೇಲೆ ಅಷ್ಟೇನಾ? ಸೂಪರ್. ನಿಮ್ಗೇನು ಬೇಡವಾ? ನಿಮ್ಗೆ ಹೊರ ಏನು ಬೇಕು? ಅಷ್ಟೇ ಸಾಕು. ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದಂಗೆ. ಓಕೆ, ಸರಿ. ಇನ್ನೊಂದು ಪ್ರಶ್ನೆ ನಿಮಗೆ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0ನಾ? 50. ರಾಂಗು. ಹೆಂಗೆ ಹೇಳಿ ನೋಡೋಣ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ತಾನೇ ತೆಗ್ದಿದ್ದು. ಹಾಂ, ನಾನು ಏನು ಹೇಳ್ತೇನೆ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 5. ಹಿಂಗೆ ಹಿಂಗೆ ಟೆನ್ಷನ್ ತಗೋಬಿಡಿ. ಲೆಕ್ಕ ನಿಮ್ಗೆ ಯಾರು ಹೇಳಿದ್ರಾ? ಇಲ್ಲ. ಮತ್ತು 5ರೊಳಗೆ ಇದ್ರೆ ಬಟ್ ಹೆಂಗೆ ಅಂದ್ರೆ ಅದಕ್ಕೆ ಆನ್ಸರ್ ಹೇಳ್ತಾ ಇಲ್ಲ ನೀವು. ತೊಂದರೆ ಇಲ್ಲ ಬಿಡಿ, ಕರೆಕ್ಟ್ ಆನ್ಸರ್ ಅದು. ಓಕೆ, ಥ್ಯಾಂಕ್ ಯು ಬ್ರೋ, ಬಾಯ್. ಬನ್ನಿ. ಹಾಯ್ ಬ್ರೋ. ಜಸ್ಟ್ ಕಾಮಿಡಿ ಪ್ರಶ್ನೆ ಅಷ್ಟೇ ನೋಡಿ, ಎಲ್ಲ ಮಾತಾಡಿದ್ರೆ ನಿಮ್ಮ ಹುಡುಗರಲ್ಲ. ಹಾಯ್, ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ. ಕಾಮಿಡಿ ಪ್ರಶ್ನೆ ಅಷ್ಟೇ, ನಿಮ್ಮ ಹೆಸರು ಹೇಳಿ. ಭುವನ್ ಬ್ರೋ. ಏನು ಮಾಡ್ತಾ ಇದ್ದೀರಿ ನೀವು? ಏನು ಓದ್ತಾ ಇದ್ದೀರಾ? BCA. ಓಕೆ, ನಿಮ್ಗೊಂದು ಕಾಮಿಡಿ ಪ್ರಶ್ನೆ ಆಯಿತಾ? ದೇವರೇನಾದ್ರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮಗೆ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ನಾವು ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರಲಿ, ನಾವೆಲ್ಲ ಚೆನ್ನಾಗಿರಲಿ ಅಂತ ಹೇಳಿ. ಅಷ್ಟೇ ಸಾಕು, ಇನ್ನೇನು ಬೇಡವಾ? ಸೂಪರ್. ತಂದೆ ತಾಯಿ ನಾವು ಚೆನ್ನಾಗಿದ್ದರೆ ಸಾಕು ಅಂದ್ರೆ ನಿಮ್ಮ ಫ್ಯಾಮಿಲಿ ಒಟ್ಟು ಅಂದರೆ ಅಲ್ವಾ, ನಿಮ್ಮ ಪರಿವಾರ ಚೆನ್ನಾಗಿರಬೇಕು ಅಂತ. ಮತ್ತು ಅದು ಬಿಟ್ಟು ಇನ್ನೇನು ಕೇಳ್ತೀರಾ? ಒಂದೊಳ್ಳೆ ಜೀವನ, ಕಾಸೆಲ್ಲ ಇರಲಿ ಅಂತೆಲ್ಲ ಕೇಳ್ತೀವಿ. ಒಳ್ಳೆ ಜೀವನ, ಕಾಸೆಲ್ಲ ಇರಲಿ ಅಂತ. ಎಷ್ಟು ಕೇಳ್ತೀರಾ ಕಾಸು ಕೇಳಿದ್ರು? ನಮ್ಮ ಮನೆ ನಡ್ಸೋಕೆ ಎಷ್ಟು ಬೇಗ ಅಷ್ಟು ಸಾಕು. ಅಷ್ಟು ಸಾಕು. 1 ತಿಂಗಳಿಗೆ 2 ತಿಂಗಳಿಗೆ? ಇಲ್ಲ, ನಾವು ಇರೋ ಗಂಟ. ಹಾಂ, ಅದು ಹಂಗೆ ಕೇಳಬೇಕಲ್ವ ಪ್ರಶ್ನೆ. ಓಕೆ, ಸೂಪರ್. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ, ಓಕೆನಾ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500. 500ರಲ್ಲಿ 0 ಹೋದರೆ 50. ರಾಂಗು. 500 ಇಲ್ಲ, ಹೇಳಿ ನೋಡೋಣ. 500ರಲ್ಲಿ 0 ಹೋದರೆ, ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ? 5. ಹಾಂ, 5. ಹಿಂಗೆ 2 0 ಇದೆ. ಸೂಪರ್ ಆನ್ಸರ್, ಕರೆಕ್ಟ್. ಆ್ಯಕ್ಚುಲಿ ನಾವು ಹೇಳೋದೇನೆಂದರೆ ನಮ್ಮ ಪ್ರಶ್ನೆ ಹಿಂಗೆ ಕೇಳೋದು. 500ರಲ್ಲಿ 0 ಹೋದರೆ 0 ಎಷ್ಟಿರ್ತಾವೆ? 2 ಇರ್ತಾವೆ. 2 ತೆಗಿಲೇಬೇಕಲ್ವಾ? 5. ಸೂಪರ್ ಆನ್ಸರ್, ಕರೆಕ್ಟ್. ಥ್ಯಾಂಕ್ ಯು ಬ್ರೋ, ಬಾಯ್. ಹೇಳಿ. ನರಸಿಂಹ ಅಂತ. ನರಸಿಂಹ ಬ್ರೋ, ಏನು ಮಾಡ್ತಾ ಇದ್ರಿ ನೀವು? ಕಾಲೇಜ್. ಅದೇ ಏನು ಓದ್ತಾ ಇದ್ದೀರಿ? ಸೆಕೆಂಡ್ ಇಯರ್ ಕಾಮರ್ಸ್. ಕಾಮರ್ಸಾ? ಓಕೆ. ದೇವ್ರೇನಾದ್ರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಅಷ್ಟೇ. ನಾವು ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ಕೇಳ್ತೀನಿ ಬ್ರೋ. ಅಷ್ಟೇ. ನೀವು? ನಾವು ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಚೆನ್ನಾಗಿದ್ದಂಗೆ ಅವರೇ ನೋಡ್ಕೊತಾರಲ್ಲ. ಅಷ್ಟೇ ಸಾಕು, ಇನ್ನೇನು ಬೇಡ? ಸಾಕು. ಸಾಕು. ಸೂಪರ್. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ ಆಯಿತಾ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ನೋಟಲ್ಲಿ 0 ಹೋದರೆ ಎಷ್ಟು 0 ಹೋದರೆ? ಹಾಂ, ಇದು ಸೂಪರ್ ಪ್ರಶ್ನೆ. ಅದು ನಿಮ್ಮಿಷ್ಟ, ನೀವು ಹೆಂಗಾರು ಥಿಂಕ್ ಮಾಡಿ. ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ, ನೀವು ಉತ್ತರ ಕೊಡಿ ಅಷ್ಟೇ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ?
ಎಷ್ಟು ಸೊನ್ನೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಆಯಿತು 2 ಸೊನ್ನೆ ಹೋದರೆ 5 ಉಳಿಯುತ್ತೆ. ಸೂಪರ್ ಇದು. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಆನ್ಸರ್ ಕರೆಕ್ಟು, ನಿಮ್ಮ ಉತ್ತರ ಕರೆಕ್ಟಾಗಿದೆ. ಯಾಕಪ್ಪ ಅಂದರೆ 500ರಲ್ಲಿ ಎಷ್ಟು ಸೊನ್ನೆ ಇರ್ತವೆ? 2. ಮತ್ತು 2 ತೆಗಿಲೇಬೇಕಲ್ವ? ಸೊನ್ನೆ ಹೋದ್ರೆ ಅಂತ ನಾನು ಕೇಳಿದೆ. ಕರೆಕ್ಟ್, ಸೂಪರ್ ಆನ್ಸರ್. ಥ್ಯಾಂಕ್ ಯು. ಅಷ್ಟೇ ಬ್ರೋ, ಬಾಯ್. ನಿಮ್ಮ ಹುಡುಗರಿಗೆ ಕರೀರಿ. ಕಾಮಿಡಿ ಪ್ರಶ್ನೆ ಅಷ್ಟೇ. ಹಾಯ್, ನಿಮ್ಮ ಹೆಸರೇನು? ಆನಂದ್ ಅಂತ. ಆನಂದ್ ಅಂತ. ಓಕೆ, ಏನು ಮಾಡ್ತಾಯಿದ್ರಿ ನೀವು? ನಾನು CA ಮಾಡ್ತಾ ಇದ್ದೀನಿ. CA ಮಾಡ್ತಾಯಿದ್ದೀರಾ? ಸೂಪರ್. ಓಕೆ, ನಿಮ್ಗೊಂದು ಕಾಮಿಡಿ ಪ್ರಶ್ನೆ ಆಯಿತಾ? ದೇವ್ರೇನಾದ್ರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನಿಲ್ಲ, ನಮ್ಮ ಅಮ್ಮಗೆ ಜಾಸ್ತಿ ಆಯಸ್ ಕೊಡು ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನು ಬೇಡ ನನಗೆ. ಸೂಪರ್. ಸೊ ತಾಯಿಗೆ ಆಯಸ್ಸು ಜಾಸ್ತಿ ಕೊಡು ಅಂತ ಕೇಳ್ತೀರಾ. ಓಕೆ, ನಿಮ್ಗಂತ ಏನು ಕೇಳ್ತೀರಾ? ನಂಗಂತ ಏನು ಬೇಡ ಸರ್, ನಮ್ಮ ಅಮ್ಮಂಗಿದ್ರೆ ಸಾಕು. ಸಾಕಾ? ಹಾಂ, ಅದು ಬಿಟ್ಟು ಮತ್ತೇನು ಬೇಡವಾ? ಬೇಡ ಸರ್, ನಮ್ಮ ಅಮ್ಮ ಚೆನ್ನಾಗಿದ್ರೆ ಸಾಕು. ಸಾಕಾ? ನಿಮ್ಮ ತಂದೆ? ನಮ್ಮ ತಂದೆ ಇದ್ದಾರೆ, ಅವ್ರು ಅಮ್ಮ ಚೆನ್ನಾಗಿದ್ರೆ ಎಲ್ಲರೂ ಎಲ್ಲರೂ ನೋಡ್ಕೋತಾರೆ ಅಂತ. ಓ, ಅಮ್ಮ ಚೆನ್ನಾಗಿದ್ಬಿಟ್ರೆ ಎಲ್ಲರೂ ನೋಡ್ಕೋತಾರೆ ಅಂತ. ಓಕೆ, ಸೂಪರ್ ಸೂಪರ್. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ ಆಯಿತಾ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗ್, ತಪ್ಪು ಉತ್ತರ. 500ರಲ್ಲಿ 2 0 ಹೋದರೆ 5 ಉಳಿಯುತ್ತೆ, 1 0 ಹೋದರೆ 50. ಸೂಪರ್, ಕರೆಕ್ಟ್ ಆನ್ಸರ್. ನಿಮ್ಮ ಹೆಸರೇನು? ಶರಣ್ ಅಂತ. ಶರಣ್, ಏನು ಮಾಡ್ತಾಯಿದ್ರಿ ನೀವು? ನಾವು ಫೈನಲ್ ಇಯರ್ ಬಿಕಮ್. ಬೇಕಮ್ಮ? ಓಕೆ ಬ್ರೋ, ನಿಮ್ಗೊಂದು ಪ್ರಶ್ನೆ. ದೇವರನ್ನ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನನ್ನ ಜೀವನ ಸೆಟಲ್ ಮಾಡ್ಕೊಳಕ್ಕೆ ಹೇಳ್ತೀನಿ. ಅದೇ ಯಾವ ಥರ ಸೆಟಲ್ ಮಾಡ್ಕೋಬೇಕು ಅಂತ? ಅಪ್ಪ ಅಮ್ಮನ ಕಷ್ಟ ಇಲ್ದಿರೆ ನಾನು ಸೆಟಲ್ ಆಗಬೇಕು ಆ ಥರ. ಫ್ರೆಂಡ್ಸು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಆ ಥರ ವರ ಬೇಡ್ತೀರಾ? ಸೂಪರ್. ನಿಮ್ಗಂತ ಏನು ಬೇಡವಾ? ನಮ್ಗಂತ ಏನು ಬೇಡ, ಸಾಕು, ಅಷ್ಟೇ ಸಾಕು. ಎಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಚೆನ್ನಾಗಿದ್ದಂಗೆ. ಓಕೆ, 500ರಲ್ಲಿ 0 ಆದರೆ ಎಷ್ಟು ಉಳಿಯುತ್ತೆ? 5. ಹೆಂಗೆ? 2 0 ಹೇಳ್ಕೊಟ್ಬಿಟ್ಟವ್ರೆ. ಸರಿ, ಓಕೆ, ಇದನ್ನು ಟ್ರೈ ಮಾಡಿ ನೋಡೋಣ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಟ್ರೈ ಮಾಡಿ, ಒಂದು ಸತಿ, 1-2 ಸತಿ ಟ್ರೈ ಮಾಡಿ ನೋಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ, ಬರೋ ಹೇಳೋ, ಟ್ರೈ ಮಾಡಿ ನೀವು. ಏನು ಹೇಳಿ? ಒಂದು ಸತಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಮರಿ ಸಂಘ ಏನು ಹೇಳಿ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಒಂದೇ ಸತಿ ಹೇಳಿ ಸಾಕು. ಏಯ್, ಟ್ರೈ ಮಾಡಿದ್ರು. ನಾವು ಡಿ ಬಾಸ್ ಬೇಕಾದ್ರೆ ಹೇಳಿ ಅಂದರೆ ಹೇಳಿ ಡಿ ಬಾಸ್ ಹೇಳಿ. ಅದು ಹೇಳಿ ಮಚ್ಚಾ, ಹೇಳಿ. ಅದು ನೀವು ಡಿಸೈಡ್ ಮಾಡಿ ಹೇಳಿ, ನಿಮ್ಗೆ ಯಾವ್ದು ಇಷ್ಟ ತುಂಬ? ದಿ ಬಾಸ್ದು ಇದ್ರೆ ನಿಮ್ಮದೇ ಆಗಿರ್ಬೇಕು, ಅದೇ ಡೈಲಾಗ್ ಇಷ್ಟ ನಮಗೆ. ಅಷ್ಟೇನಾ? ಸರಿ ಹೇಳಿ, ಅದು ಬಿಟ್ಟು ಬೇರೆ ಅದು ಬಿಟ್ಟು ದಿ ಬಾಸ್ ಫ್ಯಾನ್ಸ್. ಓಕೆ, ಹೇಳಿ. ಅವನು ಡಿ ಬಾಸ್ ಮನೆ ಬರ, ಪರವಾಗಿಲ್ಲ ಹೇಳಿ. ಬರೋ ಇಲ್ಲ, ನಮ್ಕೊ ಬರ್ತಿಲ್ಲ, ಬಾರ ಪರವಾಗಿಲ್ಲ. ಬನ್ನಿ ಬ್ರದರ್, ಬನ್ನಿ ಬನ್ನಿ ಬ್ರೋ, ಬಾ ಬ್ರೋ. ಸರಿ, ನ್ಯಾಪ್ಸ್ಕೊಳ್ಳಿ ಎಷ್ಟೊತ್ತಿಗೆ. ಓಕೆ, ಹಾಯ್ ಬ್ರೋ, ನಿಮ್ಮ ಹೆಸರೇನು? ಶ್ರೇಯಸ್ ಭಾರದ್ವಾಜ್. ಏನು? ಭಾರದ್ವಾಜ್. ಓ, ಸೂಪರ್. ಓಕೆ, ಏನು ಮಾಡ್ತಾಯಿದ್ರಿ ನೀವು? ಸೇಮ್ ಕಾಲೇಜ್, ಫೈನಲ್ ಇಯರ್, BCA. ಓಕೆ, ನೀವು ಹೇಳಿ. ದೇವರಂದ್ರೆ ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ರೆ ಸಾಕಷ್ಟೇ, ಇನ್ನೇನು ಬೇಡವಾ? ಸಾಕಾ? ನಿಮ್ಗಂತ ಆಗಿಟ್ರೆ ಸಾಕು. ನಮ್ಮನ್ನ ಇವಾಗ ಹೊತ್ತು ಬೆಳೆಸಿದ್ದಾರೆ. ನಮ್ಮಮ್ಮ ಪಟ್ಟಿರೋ ಕಷ್ಟ ನಾನು ನೋಡಿದ್ದೀನಿ, ಅವ್ರು ಖುಷಿಯಾಗಿದ್ದರೆ ಸಾಕಷ್ಟು. ಸೂಪರ್. ನೋಡಿ, ಹಿಂಗೆ ಮಕ್ಕಳೆಲ್ಲ ಕಷ್ಟ ತಂದೆ ತಾಯಿ ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಖುಷಿನೇ ಆಗುತ್ತದು. ಕೆಲವರು ಗೊತ್ತಿದ್ದು ಕಣ್ಣಿಂದ ನೋಡಿ ಕೂಡ ಅದು ಏನೂ ಹೇಳೋದಿಲ್ಲ. ಕರೆಕ್ಟ್ ಅಲ್ವಾ? ಸೂಪರ್ ಬದಲಿ. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ. ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್ ಬ್ರೋ, ಥ್ಯಾಂಕ್ ಯು. ಬಾಯ್ ಬ್ರೋ. ಅಜಿತ್ ಅಂತ. ಅಜಿತ್, ಏನು ಮಾಡ್ತಾ ಇದ್ದೀರಾ? ನಾವು ಓದ್ತಾ ಇದ್ದೀವಿ. ಏನು ಓದ್ತಾ ಇದ್ದೀರಾ? ಡಿಗ್ರಿ. ಓಕೆ ಬ್ರದರ್, ದೇವರನ್ನ ನಿಮ್ಗೆ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನಾವು ದೇವ್ರನ್ನೆಲ್ಲ ನಂಬಲ್ಲ, ನಾವು ನಮ್ಮನ್ನು ನಂಬೋದು. ನಿಮ್ಮನ್ನು ನೀವೇ ನಂಬ್ತೀರಾ? ದೇವ್ರು ನಮ್ದಿರ ಕುಂಕುಮ ಹೆಂಗೆ ಹಚ್ಕೊಂಡ್ರೆ ಹಣೆಗೆ ಹಂಗಾರೆ? ಕುಂಕುಮ ನನ್ನ ಹಿಸ್ಟ್ರಿಗೆ ಹಂಚ್ಕೊಂಡಿದ್ದು ನೋಡಿ, ನಿಮ್ಮ ಕಾಣಿಸ್ತೀನಿ ಅಂತ. ಓ ಯಪ್ಪ, ಅಂದರೆ ದೇವ್ರ ಭಕ್ತಿಯಿಂದ ಕುಂಕುಮ ಹಚ್ಕೊಂಡಿದ್ದಲ್ಲ, ನೀವು ಚೆನ್ನಾಗಿ ಕಾಣಿಸ್ಬೇಕು ಕಾಣಿಸ್ಬೇಕು ಅಂತ. ನಿಮ್ಗೆ ಚೆನ್ನಾಗಿ ಕಾಣಿಸ್ತೀರಂತ ಯಾರು ಹೇಳಿದ್ರು? ಎಲ್ಲ ಹುಡುಗಿರು ನೋಡೋರಲ್ಲ, ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಿರೋದು. ಹುಡುಗಿರಾ ಹೇಳಿದ್ರು? ಓ, ಸೂಪರ್ ಬ್ರದರ್ ನೀವು. ಓಕೆ ಬಿಡಿ, ಸರಿ, ನಿಮ್ಮ ದೇವ್ರ ಮೇಲೆ ನಂಬಿಕೆ ಅಲ್ವಾ? ಸರಿ, ಬೇಡ ಬಿಡಿ, ಬಿಟ್ಟಾಕಿ. ಓಕೆ, ಒಂದು ಇದು ಓಕೆನಾ? ಒಂದು ಹೇಳ್ತೀನಿ, ಅದನ್ನು ನೀವು ಟ್ರೈ ಮಾಡಿ ಹೇಳೋಕ್ಕೆ. ಓಕೆನಾ? ಹೇಳ್ತೀರಾ? ಅಯೋತ್ಯಾಗಿ ರೋಗಿಗಳು ಹೋಗಿ ಯಾರು ನಾಗಿನ ನೋಡೋಕ್ಕೆ ಮ್ಯಾಗಿ ತೊಗೊಂಡು ಜೋಗಿ ಜೊತೆ ಬೋಗಿಗಳು ಬರ್ತೀನಿ, ತಾವು ಹೋಗಿ ಅಂತ. ಅದನ್ನು ಒಂದು ಹೇಳಿ. ಒಂದು 50ರಲ್ಲಿ ಜೋಗಿ ಹೋಗಿ ಮ್ಯಾಗಿ ತೊಗೊಂಡು ಬಂದು ಬೋಗಿ ಹೋಗಿ ಅಂತ ಏನು ಅಂತಿದ್ದೀರಾ? ಇಲ್ಲ, ಅಯೋತ್ಯಾಗಿ ರೋಗಿಗೆಲ್ಲ ಯೋಗಿ ಇನ್ಯಾರು ನಾಗಿನ ನೋಡೋಕ್ಕೆ ಮ್ಯಾಗಿ ತೊಗೊಂಡು ಜೋಗಿ ಜೊತೆ ಬೋಗಿಗಳು ಬರ್ತಾರೆ, ತಾವು ಹೋಗಿ. ಇದು ಗೊತ್ತಿಲ್ಲ ಬಿಡಿ. ಥ್ಯಾಂಕ್ ಯು, ಬಾಯ್. ಅನ್ನೋದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡ್ತೀರ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮನ್ನು ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ TV ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಹೊಟ್ಟು ಬರಲ್ಲ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.